ನಮಸ್ಕಾರ. ಇಂಜಿನಿಯರಿಂಗ್ ಓದುತ್ತಿರುವ 2024 ಮತ್ತು 25ನೇ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 4ನೇ ವರ್ಷದ ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ. ಈ ಸಿಹಿ ಸುದ್ದಿಯನ್ನು ಎಲ್ಲೂ ಮಿಸ್ ಮಾಡಿಕೊಳ್ಳಾರ್ದು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಫಸ್ಟ್ ಟು ಫೋರ್ತ್ ಇಯರ್ ಇಂಜಿನಿಯರಿಂಗ್ ಓದುತ್ತಿರುವ ಪ್ರತಿಯೊಬ್ಬ ಸ್ಟೂಡೆಂಟ್ ನೋಡಬೇಕು. ಪ್ಲೀಸ್, ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಟ್ಟುಕೊಳ್ಳಿ. ಏಕೆ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಬಿಡುವಂತಹ ನಾನು ಏನಾದರೂ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಹೌದಾ? ಆ ನೋಟಿಫಿಕೇಶನ್ ಮುಖಾಂತರ ತಲುಪಿದ್ದು ನಿಮಗೆ ತುಂಬ ಯೂಸ್ ಆಗುತ್ತೆ ಅನ್ನುವ ಒಂದು ಉದ್ದೇಶ ಆದರೆ ನಂದು. ಪ್ಲೀಸ್, ನೀವು ಇದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ನೀವು ಒಂದು ಲೈಕ್ ಕೊಟ್ಟರೆ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗುತ್ತೆ, ಏನು ಇನ್ಫಾರ್ಮೇಷನ್ ಇದೆ ಅನ್ನೋದನ್ನು ತಿಳಿದುಕೊಳ್ತಾರೆ. ಪ್ಲೀಸ್ ಶೇರ್ ವಿತ್ ಮೋರ್ ಫ್ರೆಂಡ್ಸ್ ಆ್ಯಂಡ್ ಲೈಕ್, ಸಬ್ಸ್ಕ್ರೈಬ್ ಸ್ಟೂಡೆಂಟ್ಸ್. ಓಕೆ, ಸ್ಟಾರ್ಟ್ ಫಾರ್ ಟಾಪಿಕ್. ಈಗ ಪ್ರತಿಯೊಂದು ಕಾಲೇಜುಗಳಲ್ಲಿ ಟೆಕ್ನಿಕಲ್ ಫೆಸ್ಟ್ ಅಂತ ಒಂದು ನಡೆಸ್ತಾರೆ. ಅದು ಯಾವ ಸ್ಟೂಡೆಂಟ್ಸ್ಗೆ ನಡೆಸ್ತಾರೆ ಅನ್ನೋದು ನಿಮಗೆ ಗೊತ್ತು, ಆದರೆ ಹೇಳ್ತೀನಿ, ಕೊನೆಯವರೆಗೂ ನೋಡಿ. 4th ಇಯರ್ 7th ಸೆಮ್ ಓದುತ್ತಿರುವ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಟೆಕ್ನಿಕಲ್ ಫೆಸ್ಟ್ ಅನ್ನು ನಡೆಸುತ್ತಾರೆ. ಯಾಕೆ? ಅವರು ಈ ಕಾಲೇಜ್ ಅನ್ನು ಬಿಟ್ಟು ನೆಕ್ಸ್ಟ್ ಬೇರೆ ಕಾಲೇಜ್ಗೆ ಹೋಗ್ತಾರೆ, ಅದಕ್ಕೋಸ್ಕರ ಈ ಟೆಕ್ನಿಕಲ್ ಫೆಸ್ಟ್ ಅನ್ನು ನಡೆಸುತ್ತಾರೆ ಅನ್ನೋ ಮಾತು. ಕೆಲವರು ಏನು ಮಾಡ್ತಾರೆ ಅಂದರೆ 4 ಇಯರ್ಸ್ ಓದಿರುತ್ತಾರೆ ಅಲ್ವಾ, ಇಲ್ಲಿಗೆ ಸಾಕು ಅಂತ ಸ್ಟಾಪ್ ಮಾಡ್ತಾರೆ. ಇನ್ನು ಕೆಲವರು BTech, MTech ಇಂತಹ ಕೋರ್ಸ್ಗಳಿಗೆ ಜಾಯಿನ್ ಆಗ್ತಾರೆ. ಅವರಿಗೆ ಈ ಕಾಲೇಜ್ ಬಿಟ್ಟು ಹೋಗುವ ಸೀನಿಯರ್ಸ್ಗೆ ಈ ಟೆಕ್ನಿಕಲ್ ಫೆಸ್ಟ್ ಅನ್ನು ಪ್ರತಿಯೊಂದು ಕಾಲೇಜುಗಳಲ್ಲಿ ನಡೆಸಲಾಗುತ್ತೆ. ಬಟ್ ಇನ್ನು ಸ್ವಲ್ಪ ಕಾಲೇಜುಗಳಲ್ಲಿ ನಡೆಸಲಾಗಬಹುದು ಅಥವಾ ನಡೆಸಲಾಗದೇ ಇರಬಹುದು. ಓಕೆ, ಈಗ ಎದಕ್ಕೆ ಆ ಸಿಹಿ ಸುದ್ದಿ ಅಂದರೆ ಸ್ಟೂಡೆಂಟ್ಸ್ ಈಗ ಪ್ರಥಮ ಮತ್ತು ದ್ವಿತೀಯ, ತೃತೀಯ ಮತ್ತು 4ನೆಯ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂದರೆ ನಿಮಗೆ ಕ್ಲಾಸಸ್ ಇರಲ್ಲ. ಯಾಕೆ? ಟೆಕ್ನಿಕಲ್ ಫೆಸ್ಟ್ ಅನ್ನೋ ಅವರು ನಡೆಸ್ತಿರುವಾಗ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಆದ ಕಾರಣ ಆ 2 ದಿನಗಳು ಕ್ಲಾಸಸ್ ಇರಲ್ಲ. ಕಾಲೇಜ್ಗೆ ಹೋಗ್ಬೋದು, ಅಟೆಂಡೆನ್ಸ್ ಅನ್ನೋ ಹಾಕಿಸ್ಕೋಬಹುದು. ಪ್ಲಸ್ ನಿಮಗೆ ಏನಾದರೂ ವರ್ಕ್ ಇದ್ದರೆ ಮಾಡ್ಕೋಬಹುದು. ಪ್ರಥಮ, ದ್ವಿತೀಯ, ತೃತೀಯ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾತ್ರ. ಇನ್ನು 4ನೆಯ ವರ್ಷದ ಸ್ಟೂಡೆಂಟ್ಸ್ ಏನು ಮಾಡ್ತಿರ್ತಾರೆ, ಅವರ ಒಂದು ಟೆಕ್ನಿಕಲ್ ಫೆಸ್ಟ್ ಅನ್ನು ಎಂಜಾಯ್ ಮಾಡ್ತಿರ್ತಾರೆ ಮತ್ತು ತುಂಬ ಸಂಭ್ರಮದಲ್ಲಿರ್ತಾರೆ. ಹೌದಲ್ವಾ? ಯಾಕೆ ಅಂದರೆ ಈ ಕಾಲೇಜ್ ಬಿಟ್ಟು ಹೋಗ್ತಿದ್ದೀನಿ ಅಂತ ಲಾಸ್ಟ್ ಆ್ಯಂಡ್ ಫೈನಲ್ ಪಾರ್ಟಿ ಆ್ಯಂಡ್ ಎಂಜಾಯ್ ಫಾರ್ ದ ಮೂಮೆಂಟ್. ಇನ್ನೊಂದು ಸಿಹಿ ಸುದ್ದಿ ಏನು ಅಂದರೆ ವಿದ್ಯಾರ್ಥಿಗಳೇ, 4ನೆಯ ವರ್ಷದ ವಿದ್ಯಾರ್ಥಿಗಳು, ಅದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ಟೆಕ್ನಿಕಲ್ ಫೆಸ್ಟ್ ಅನ್ನು ನಡೆಸುವಾಗ ಪ್ರಥಮ, ದ್ವಿತೀಯ, ತೃತೀಯ ವಿದ್ಯಾರ್ಥಿಗಳನ್ನು ಅಲೋ ಮಾಡ್ತಾರೆ. ಆದರೆ ಟಿಕೆಟ್ ತಗೋಬೇಕಾಗುತ್ತೆ. ಏನಾದರೂ DJ ನೈಟ್ ಅಂತಹ ಏನಾದರೂ ಇವೆಂಟ್ಸ್ ಇದ್ದರೆ ಟಿಕೆಟ್ ತಗೊಂಡು ಎಂಟ್ರಿ ಕೊಡಬೇಕಾಗುತ್ತೆ. ಅದಕ್ಕೂ ಪ್ರೈಸ್ ಇಷ್ಟಿರುತ್ತೆ, ನೀವು ಅಮೌಂಟ್ ಕಟ್ಟಬೇಕು, ಟಿಕೆಟ್ ಪಡೆದುಕೊಂಡು ಹೋಗಬೇಕಾಗುತ್ತೆ ಒಳಗಡೆ. ಅವರ ಜೊತೆ ನೀವು ಕೂಡ ಎಂಜಾಯ್ ಮಾಡಬಹುದು. ಇದಕ್ಕಿಂತ ಮೊದಲು ಏನು ಮಾಡ್ತಾರೆ ಅಂದರೆ ಫಸ್ಟ್ ಪ್ರತಿಯೊಂದು ಬ್ರಾಂಚ್ನವರು 4ನೆಯ ವರ್ಷದ 8th or 7th ಸೆಮ್ ಓದುತ್ತಿರುವ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಬ್ಯಾನರ್ ಇನ್ಯಾಗ್ಯುರೇಷನ್ ಅಂತ ಒಂದು ಇರುತ್ತೆ, ಅದನ್ನು ಪ್ರತಿಯೊಬ್ಬರು ನಡೆಸ್ತಾರೆ ಮತ್ತು ಎಂಜಾಯ್ ಮಾಡ್ತಾರೆ. ನಂತರ ಏನು ಮಾಡ್ತಾರೆ, ಈ DJ ನೈಟ್ ಮತ್ತು ಇವೆಂಟ್ಸ್ ನಡೆಸ್ತಾರೆ. ಆದ ಕಾರಣ ಆ 2 ದಿನ ಕಾಲೇಜ್ ಇದ್ದರೆ ಇರುತ್ತೆ, ಇಲ್ಲ ಅಂದರೆ ಇರಲ್ಲ. ಮತ್ತು ಪಕ್ಕಾ ಅಂತ ಹೇಳೋಕೆ ಆಗಲ್ಲ. ಕಾಲೇಜ್ಗೆ ಹೋಗಿ ಭೇಟಿಯಾಗಿ ಇನ್ಫಾರ್ಮೇಷನ್ ತಿಳಿದುಕೊಳ್ಳಿ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್.